ವಜ್ರಪ್ಪಣ್ಣಂದು ಹವಾ ಎಷ್ಟು ಎಬ್ಸಿನಂದ್ರೆ ಊರಾಗ ಎಲ್ಲ ಅವ್ರದೇ ಪುಕಾರ ಆಗ್ಬಿಟ್ಟದ. ಈ ಸಲ ನಮ್ಮ ವಜ್ರಪ್ಪಣ್ಣನೇ ಮೆಂಬರ್ ಹಾಕ ನೋಡ. ಹೌದು ನೋಡ್ಲಿ, ನಮ್ಮ ವಜ್ರಪ್ಪಣ್ಣ ಏನೆಲ್ಲ ಕೊಟ್ನ, ಕುಡಿಯೋರಿಗೆ ಕುಡಿಯಕ್ಕೆ ಬೀರ್ ಬ್ರ್ಯಾಂಡಿ ಎಲ್ಲ ಕೊಟ್ನ. ಈ ಎಲ್ಲ ಎಲೆಕ್ಷನ್ ಎಲ್ಲ ಬರೀ ಗಂಡ್ಮಕ್ಳಿಗೆ. ಈ ಹೆಣ್ಮಕ್ಳು ಏನು ಮಾಡ್ತಾರ, ಬರೀ ಹೆಸ್ರಿಗೆ ಗಟ್ಟೆ ನಿಂದಿರ್ತಾವ. ನಮ್ಮ ವಜ್ರಪ್ಪಣ್ಣನ ಮುಂದೆ ಎಂತೆಲ್ಲ ಉಳ್ಳಿ ಹೋದ್ರಲ್ಲಿ ಕರೆಕ್ಟ್ ನೋಡಿ. ಈ ಕೇಟ್ರದಾಕಿ ಯಾಕೆ ಬೇ ಮಂಜಕ್ಕ ಡಲ್ಲಾಗಿ ಬರಾಕತ್ತೀವಿ? ಎಲೆಕ್ಷನಿಗೆ ನಿಲ್ತೀನಿ ಗೆಲ್ತೀನಿ ಅಂತ ಭಾಳ ಹುರುಪ್ನ್ಯಾಗಿದ್ದಿ, ಈಗ ನೋಡಿದ್ರೆ ಮಕ ಸಾಪಾಗಿ ಮಾಡ್ಕೊಂಡಿಯಲ್ಲ. ಹುರುಪೆಲ್ಲ ಮುಗೀತು ಅನಿಸ್ತತಿ. ನೋಡಿ ಬಸವ, ನಮ್ಮೂರಿಗೆ ನಾನು ಏನಾದರೂ ಮಾಡ್ಬೇಕಂತ ಮಾಡಿದ್ದೀನಿ, ಆದ್ರೆ ನನ್ನ ಜೊತೆ ಯಾರೊಬ್ಬರೂ ಇಲ್ಲ. ಊರಿನ ದೊಡ್ಡ ನಾಯಕರು ಹಿರಿಯರು ಅನ್ಸ್ಕೊಂಡವರೆಲ್ಲ ಹಣ ಇರೋರ ಜೊತೆ ಹೋದ್ರು. ನಾನು ಒಬ್ಬಾಕಿನ ಏನು ಮಾಡೋಕ್ಕೆ ಸಾಧ್ಯ ಹೇಳು? ಮಂಜುಳಕ್ಕ, ಸತ್ಯ ಹೇಳೋರು ಮೊದ್ಲೇಕ ಒಬ್ಬರೇ ಇರ್ತಾರ. ಈ ಊರಿನ ಜನಕ್ಕೆ ಬದಲಾವಣೆ ಬೇಕು, ಆದ್ರೆ ಅದನ್ನು ಕೇಳೋ ಧೈರ್ಯ ಯಾರಿಗೂ ಇಲ್ಲ. ಇಷ್ಟು ದಿವಸ ನೀವು ಒಬ್ಬಕ್ಕೆ ಇದ್ದಿ, ಇನ್ನು ಮೇಲೆ ನಿನ್ನ ಜೊತೆ ನಾನು ಇರ್ತೀನಿ. ನೀನ ಬಸವ? ಹೌದು ಮಂಜುಳಕ್ಕ, ನಮ್ಮ ಊರಾಗಿನ ಪ್ರತಿಯೊಂದು ಓಣಿನೂ ಹೊಲಸು ನಾರಾಕತ್ತವು. ಸಾಲಾಗಿನ ಕೊಠಡಿಗಳು ಯಾವಾಗ ತಲೆ ಮ್ಯಾಗ ಬಿದ್ದು ಮಕ್ಕಳ ಜೀವ ತೆಗಿತಾವೋ ಅಂತ ಅನ್ಸಾಕತ್ತೈತಿ. ಇದಕ್ಕೆಲ್ಲ ಪರಿಹಾರ ಸಿಗ್ಬೇಕಂದ್ರೆ ಮಂಜಕ್ಕ, ನಮ್ಮ ಊರಿಗೊಬ್ಬ ಒಳ್ಳೆ ಮೆಂಬರ್ನ ಅವಶ್ಯಕತೆ ಐತಿ. ನೀನು ಆಡ್ತಿರೋ ಮಾತು ಮತ್ತು ನಿನ್ನ ಯೋಚನೆಗಳನ್ನ ಕೇಳ್ತಿದ್ರೆ ನಮ್ಮ ಊರಿನ ಸಮಸ್ಯೆಗಳೆಲ್ಲ ಈಡೇರ್ತವೆ ಅಂತ ಅನಿಸ್ತೈತಿ. ನಿನಗಾದ್ರೆ ನನ್ನ ಗುರಿ ಏನಂತ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಆದ್ರೆ ನೀನು ಇತ್ತೀಚೆಗೆ ಅಷ್ಟೇ ಕೆಲ್ಸಕ್ಕೆ ಸೇರಿ ಯಾಕೆ ಬೇಕಿದೆಲ್ಲ ನಿನಗೆ? ನಿನಗೆ ಕೆಲ್ಸಕ್ಕೆ ಭಾಳ ತೊಂದರೆ ಆಗುತ್ತೆ ನೋಡು ಮುಂದೆ. ಮಂಜುಳಕ್ಕ, ನಿಮ್ಮಂಥ ಪ್ರಾಮಾಣಿಕ ವ್ಯಕ್ತಿಗಳ ಜೊತೆಗೆ ನಮ್ಮಂಥ ಯುವಕರು ನಿಂತ್ಕೊಂಡಿಲ್ಲ ಅಂದ್ರೆ ನಮ್ಮ ಊರು ಯಾವತ್ತೂ ಉದ್ಧಾರ ಆಗಂಗಿಲ್ಲ. ನಿಮ್ಮ ಹತ್ರ ಹಣ ಇರ್ಬೋದು ಇಲ್ಲದೆ ಇರ್ಬೋದು, ಆದ್ರೆ ನಮಗೆ ಬೇಕಾಗಿರೋದು ನಿಮ್ಮ ಮಾತಿನ ಮೇಲಿರೋ ನಂಬಿಕೆ, ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿ ಮತ್ತು ಕಾಳಜಿ. ನಾನು ನಿಮ್ಮ ಜೊತೆ ಪ್ರಚಾರಕ್ಕೆ ಬರ್ತೀನಿ. ಊರಾಗಿನ ಪ್ರತಿ ಮನೆಗೂ ಹೋಗೋನು, ಪ್ರತಿ ಮನೆಗೂ ಹೋಗಿ ನೀ ಅನ್ಕೊಂಡಿರೋದನ್ನ ಮಂದಿಗೆ ಹೇಳೋನು, ಮಂದಿಗೆ ಅರ್ಥ ಮಾಡಿಸೋನು. ಅವಾಗ ಮಂದಿ ನಿನ್ನ ಅರ್ಥ ಮಾಡ್ಕೊಂಡು ಗೆಲ್ಲಿಸ್ತಾರ. ಬಸವ, ನಿನ್ನ ಕೆಲಸ ಬಿಟ್ಟು ನನ್ನ ಜೊತೆ ಓಡಾಡ್ತೀಯಾ? ನಿನ್ನ ಊರಾರು ನೋಡಿದ್ರೆ ಆಡ್ಕೊಂತಾರ ಅನ್ಸುತ್ತಾ? ನಿನಗಿದ್ರಾಗ ಏನು ಲಾಭ ಅಂತ ಕೇಳಿದ್ರೆ ಏನಂತ ಹೇಳ್ತಿ? ಅಕ್ಕ, ಲಾಭ ನಷ್ಟ ನೋಡಕ್ಕ ಇದು ವ್ಯಾಪಾರ ಅಲ್ಲ, ನಮ್ಮ ಊರಿನ ಭವಿಷ್ಯ ಐತಿ. ನಮ್ಮೂರನ್ನ ಹೈಸ್ಕೂಲ್ ನೋಡಕ್ಕ, ಗ್ವಾಡೆಲ್ಲ ಬಿರುಕು ಬಿಟ್ಟವು. ಆಮೇಲೆ ನಮ್ಮೂರ ಹೆಣ್ಮಕ್ಳು ನೀರು ತರಕ ಓಣಿ ತಿರುಗಾಡ್ತಾರ. ಇವೆಲ್ಲ ನಿಮಗೆ ಕಾಣಿಸ್ತಾವ, ಆದ್ರೆ ಮಂತ್ರಿ ಅನ್ನಿಸ್ಕೊಂಡವ್ರಿಗೆ ಕಾಣಂಗಿಲ್ಲ. ಇದನ್ನೆಲ್ಲ ಬದಲಾಯಿಸ್ಬೇಕು ಅಂತ ನೀವು ನಿಲ್ಲಾಕತ್ತೀರಿ. ಇದಕ್ಕಿಂತ ಲಾಭ ಇನ್ನೇನು ಬೇಕಕ್ಕ ನನಗೆ? ಹೌದು ಬಸವ, ನಾ ಎಲೆಕ್ಷನ್ ನಿಂದ್ರಕತ್ತಿರೋದೇ ಈ ಕಾರಣಕ್ಕೆ. ನಮ್ಮೂರಾಗ ಪ್ರತಿಭೆ ಇರೋಂಥ ಹುಡುಗರಿಗೆ ಏನು ಕಡಿಮೆ ಇಲ್ಲ, ಆದ್ರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ. ನಾನು ಅದನ್ನ ಹೇಳಾಕತ್ತೀನಕ್ಕ. ನಮ್ಮ ಊರಿನ ಯುವಕರು ಬೆಂಗಳೂರಿಗೆ ಹೋಗಿ ಸೆಕ್ಯೂರಿಟಿ ಕೆಲಸ ಮಾಡಕತ್ತಾರ. ಖಂಡಿತ ಬಸವ, ನನ್ನ ಮೊದಲ ಆದ್ಯತೆ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ. ನಮ್ಮ ಹಳ್ಳ್ಯಾಗ ಸಣ್ಣ ಮಟ್ಟದ ಕೃಷಿ ಸಂಸ್ಕರಣಾ ಘಟಕ ಮಾಡ್ಬೇಕನ್ನೋದು ನನ್ನ ಕನಸು. ಇದರಿಂದ ನಮ್ಮ ರೈತರು ಬೆಳೆದ ಬೆಳೆಗೆ ಇಲ್ಲೇ ಬೆಲೆ ಸಿಗುತ್ತೆ. ನೀವಿಷ್ಟೆಲ್ಲ ಕನ್ಸು ಇಟ್ಕೊಂಡಿರ್ಬೇಕಾದ್ರೆ ನಾನು ಸುಮ್ಮನೆ ಹೆಂಗೆ ಕುಂದಿರ್ಲಿ? ನೋಟಿಗೋಸ್ಕರ ಓಟ್ ಮಾರ್ಕೊಳ್ಳೋ ಜನಕ್ಕೆ ನಿಮ್ಮ ಅಭಿವೃದ್ಧಿ ಮಾತುಗಳನ್ನ ತಿಳಿಸೋದ ನನ್ನ ಗುರಿ. ನೀವು ಗೆಲ್ತೀರಿ ಮಂಜುಳಕ್ಕ, ನಿಮ್ಮನ್ನು ಗೆಲ್ಲಿಸ್ತೀನಿ. ಆದ್ರೆ ಬಸವ, ಈ ಎದುರಿಗಿರೋರು ಹಂಚು ಹಣದ ಮುಂದೆ ನಮ್ಮ ಮಾತು ಗೆಲ್ಲುತ್ತಾ? ರೊಕ್ಕ ಒಂದಿನದ ಹಸಿವು ಅಷ್ಟೇ ನೀಗಿಸುತ್ತೆ. ನಾವು ನಿಂತ್ಕೊಂಡು ಭಾಷಣ ಮಾಡೋದು ಬೇಡ, ನಮ್ಮ ಜನಗಳ ಕಷ್ಟ ಕೇಳೋನು, ನಮ್ಮ ಗುರಿನ ಅವ್ರಿಗೆ ಅರ್ಥ ಆಗುವಂಗೆ ತಿಳಿಸೋನು. ನಮ್ಮ ಜನ ಕಣ್ಣೀರು ಒರೆಸೋ ಕೈಗಳನ್ನು ಯಾವತ್ತೂ ಕೈ ಬಿಡಂಗಿಲ್ಲ. ನಿನ್ನಂಥ ಯುವಕರ ಜೊತೆಗಿದ್ರೆ ಯಾವ ಸವಾಲು ಬೇಕಾದರೂ ಎದುರಿಸ್ಬೋದು. ಬಾ, ನಮ್ಮ ಊರಿನ ಇತಿಹಾಸ ಬದಲು ಮಾಡೋಣ. ಲೇ ಇರೋಣ, ಇವರಿಬ್ಬರು ಏನೋ ಮಸ್ಲಾತ್ ಮಾಡಕತ್ತಾರಲೆ. ಇವರಿಬ್ಬರನ್ನ ಹಾಗೆ ಬಿಟ್ರೆ ನಮ್ಮ ವಜ್ರಪ್ಪನಿಗೆ ಸೋಲಿಸ್ಬಿಡ್ತಾರೆ. ಇವರಿಬ್ಬರಿಗೆ ಒಂದು ಗತಿ ಕಾಣಿಸ್ಬೇಕು. ನಮ್ಮ ವಜ್ರಪ್ಪನ ಮುಂದೆ ಹೇಳಮ್ಮ, ಏನಾದರೂ ನಮ್ಮ ವಜ್ರಪ್ಪನ ಸೋತ್ರ ಊರಾಗ ನಾವು ಇಬ್ಬರದ್ದು ಆಟ ನಡೆಯಂಗಿಲ್ಲ. ಇವ್ರಿಗೊಂದು ಗತಿ ಕಾಣಿಸ್ಬೇಕು. ಬಾ, ನಮ್ಮ ವಜ್ರಪ್ಪನ ಮುಂದೆ ಹೇಳಮ್ಮ, ಬಾ ನಡ್ಲಿ ಹೋಗೋಣ. ಅಲ್ಲಲ್ಲಿ ರಾಮೆ, ಈ ಮಂಜುಳನ ಜೊತೆಗೆ ಬಸ್ಸನ ಜೊತೆ ಆದ್ನಲ್ಲಪ್ಪ ಅಂತ ನಾನು. ಹೌದ್ಲೇ, ಈ ಬಸ್ಯ ಮೊದಲು ನಮ್ಮ ವಜ್ರಪ್ಪನ ಕಡೆ ಇರ್ತಿದ್ದ. ಈ ಮಗ ನಮ್ಮ ವಜ್ರಪ್ಪನ ರೊಕ್ಕ ತಿಂದು ಈಗ ಈ ಕಡೆ ಬಂದ್ಬಿಟ್ಟಾನ. ಏನೋ ಆ ಮಂಜುಳಾಕಿ ಅವ್ನು ಮರಳು ಮಾಡಿ ಕರ್ಸ್ಕೊಂಡ್ಬಿಟ್ಟಾಳ. ನಡಿ, ನಮ್ಮ ವಜ್ರಪ್ಪನ ಹೇಳ ಮಾಡಿ. ಈ ವಜ್ರಪ್ಪಣ್ಣ ಈ ಬಸ್ಸೆ ಕೇಳ್ದಂಗಲ್ಲ ರೊಕ್ಕ ಕೊಡ್ತಿದ್ನ. ಆದ್ರೆ ಈ ಬಸ್ಸೆ ಮಂಜುಳನ ಜೊತೆಗೆ ಹೋದ್ನಲ್ಲ, ಈ ಮಂಜುಳ ಅಂತದ್ದು ಏನು ಕೊಡ್ತಾಳಂತ ನಾನು. ಏನೈತೆ ಏನಲ್ಲಿ, ಬಾ ನಮ್ಮ ವಜ್ರಪ್ಪನ ಹೇಳ. ಬಾ ಮಂಜುಳಕ್ಕ, ನೀ ಅಚ್ಚಿಗಿನ ಓಣಿಗೆ ಹೋಗ್ತಿರ, ನನಗೊಂದು ಸ್ವಲ್ಪ ಕೆಲಸ ಐತಿ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಆದಷ್ಟು ಜಲ್ದಿ ಬಾ ಬಸವ, ಎಲೆಕ್ಷನ್ಗೆ ಭಾಳ ಟೈಮ್ ಇಲ್ಲ. ಏನಿಲ್ಲ, ಒಂದು 10 ನಿಮಿಷ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಕ್ಕ. ನೋಡಿ ಜಲ್ದಿ ಬಾ. ಆತು.
ಹಂಗಲ್ಲೇ ಅದು ಹಾಂ ಲೇ ಅಲ್ಲಿ ರತ್ನಮ್ಮಜ್ಜಿ ಮತ್ತು ಗೌರಮ್ಮಜ್ಜಿ ಕುಂತಾರಲ್ಲ ಅಲ್ಲಿ ಹೊಂಟಾನವ. ಅಲ್ಲಿ ಹೋಗಿ ಅವ್ರ ತಲೆಯಾಗ ಏನಾರು ಉಳಾಗ ಬಿಡೋಕೆ ಮುಂಚೆ ನಾವು ನಮ್ಮ ವಜ್ರಪ್ಪನವ ಹೆಂಗದಾನ ಹೆಂಗಿಲ್ಲ ಅಂತ ಹೇಳ್ಬಿಡಮಂತ ಬಾಲೆ. ಹೌದು ನೋಡ್ಲೆ, ನಡಿ ಬಾ. ಅಲ್ಲ ಬೇ ಗೌರಮ್ಮಜ್ಜಿ, ಈ ವಜ್ರಪ್ಪಣ್ಣ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ ಇದ್ದಾನ. ಅಷ್ಟ ಅಲ್ಲ, 15 ವರ್ಷ ರಾಜಕೀಯದಾಗ ಪಳಗಿದವ. ಹೌದು ಬೇಜಿ, ಅಂಥವ್ರನ್ನ ಗೆಲ್ಲಿಸ್ಬೇಕ. ಹೌದು ಬೇಜಿ, ನೀವಿಬ್ರು ನಮ್ಮ ವಜ್ರಪ್ಪಣ್ಣಗೆ ಓಟ್ ಹಾಕ್ರಿ. ಏನು ಈ ಸಲ ಮಂಜುಳ ನಿಂದ್ರಕತ್ತಾಳಂತ ನೀವು ಮತ್ತೆ ಆಕಿನ ಮಾತಿಗೆ ಮರಳಾಗಿ ಅಕ್ಕಿಗೆ ಹಾಕಿಬಿಟ್ರಿ ಓಟ್. ನೀವು ಆಕಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ಈ ಊರಿಗೆ ಏನು ಬೇಕು ಏನು ಬೇಡ ನಮ್ಮ ವಜ್ರಪ್ಪಣ್ಣಗೆ ಗೊತ್ತದ. ನೀವು ವಜ್ರಪ್ಪಣ್ಣಗೆ ಓಟ್ ಹಾಕ್ಬೇಕು. ಈ ಸಲ ಆ ಮಂಜುಳ ಜೊತೆ ಬಸ್ಸ ಬರ್ತಾನಂತ. ಬಸ್ಸ ಬಂದು ಅದು ಇದು ಹೇಳಿದ್ರೆ ನೀವೇನು ಹ್ಞೂ ಅಂತ ಎಷ್ಟು ಹೇಳ್ಬೇಕು ನೋಡ್ರಿ. ಹ್ಞೂ ಅಂತಂದ್ರೆ ಆಯ್ತಪ್ಪ, ನಿಮ್ಗೆ ಹಾಕ್ತಿವಿ, ನಿಮ್ಮನ್ನ ಬಿಟ್ಟಿದೀವಿ ನಾವು ಅಂತಂದು ಇಷ್ಟಂದು ಕೈಸಿ ಕಳಿಸ್ರಿ. ಆ ಮಂಜುಳ ನಿಮ್ಗೇನು ಕೊಡಂಗಿಲ್ಲ. ನಮ್ಮ ವಜ್ರಪ್ಪಣ್ಣ ಇದ್ದಾನಲ್ಲ, ನಾಳೆಗೆ ಎಲೆಕ್ಷನ್ ಐತೆ ಅಂದ್ರೆ ಇವತ್ತು ರಾತ್ರಿ ನಿಮ್ಮ ಮನೆಗೆ ಕೈ ತುಂಬ ಕೊಡ್ತಾನ. ಮತ್ತೆ ಚಿಕನ್ ಮಟನ್ ಅದ್ರ ಸಂತಿಗೆ ಇದು ಸಂತಿಗೆ ಕೊಡ್ತೀವೇನ? ಏ ಅಜ್ಜಿ, ನೀವು ಕುಡಿತೀನಿ ಅಂದ್ರೆ ಬಾಟ್ಲಿ ಸಂತಿಗೆ ಕೊಡಿಸ್ತಾನ. ಬೇಡ ಅಜ್ಜಿ ಅಂತ ಬೇಡ. ನಿಮ್ಗೇನು ಬೇಕಾ ಎಲ್ಲ ಕೊಡಿಸ್ತಾನ. ನಮ್ಮ ವಜ್ರಪ್ಪಣ್ಣ ಓಟ್ ಹಾಕ್ರಿ ನೀವು ಅಷ್ಟೇ. ಅಷ್ಟ ಯಾರನ್ನ ಬಂದ್ರ ಹ್ಞೂನಪ್ಪ ನಿಮ್ಮನ್ನ ಬಿಟ್ಟು ಇದೀವೇನ ಇಷ್ಟಂದು ಕೈಸಿ ಕಳಿಸ್ಬೇಕು ನೋಡ. ಗೌರಮ್ಮಚ್ಚಿ ಬಸ್ಸ ನೋಡಿ. ಏ ಬಸ್ಸ ಬಾ ಇಲ್ಲಿ. ನಮಸ್ಕಾರ ಗೌರಮ್ಮರ. ಏನಿಬ್ರು ತಣ್ಣಗ ಗುಡಿ ಕಟ್ಟಿ ಮ್ಯಾಗ ಕುಂತ ಬಿಟ್ಟಿರಿ? ಮತ್ತೇನ್ ಮೇಡಮಪ್ಪ, ಬ್ಯಾಗದೆಲ್ಲ ಬಾಗಿಸಿಲ್ಲ, ಖಾಲಿ ಕುಂತೀವಿ. ಕಾಲಿಲ್ಲ ಕೈ ಇಲ್ಲ ಕುಂದ್ಕೊಂಡಿವಿ, ಸುಮ್ಮನೆ ಗುಡಿ ಕಾಯಕಂತ ಕುಂದ್ಕೊಂಡ್ಬಿಟ್ಟಿವಿ. ಅಲ್ಲ ಬಸ್ಸು, ಅದೇನೋ ಕೆಲ್ಸ ಸಿಕ್ಕಿತ್ತಂತೆ, ಆ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಹೋಗಿ ಆ ಪರಿಚಾರಕ ಹೆಣ್ಮಗಳಿಂದ ಬಿದ್ದಿ ಅಂತಿ. ಹೆಣ್ಮಗಳಾಗಿ ಮನೆ ಕೆಲಸ ಮಾಡ್ಕೊಂಡಿರೋದು ಬಿಟ್ಟು ರಾಜಕೀಯ ಮಾಡ್ತಾಳಂತೆ. ಅಧಿಕಾರ ಅಂದ್ರೆ ಏನಂತ ಗೊತ್ತನ? ಹೌದಪ್ಪ, ನಮಗೆ ಗಟ್ಟು ಆಳ್ಬೇಕು. ಪಂಚಾಯತ್ನಾಗ ಬೆದರ್ಸಿ ಮಾತಾಡರ್ಬೇಕು ನಮ್ಗೆ. ಈಗೇನು ಹೇಳ್ಬೇಕಂತ ನಿಮ್ ಕೆಲಸ? ಹಂಗಲ್ ಬೇರೆ ರತ್ನಮ್ಮಜ್ಜಿ. ಗೌರಮ್ಮಜ್ಜಿ ಒಂದು ಮಾತು ಕೇಳ್ತೀನಿ ಹೇಳ. ನಾವು ಕಷ್ಟದಾಗಿದ್ದಾಗ ನಮಗೆ ಸಾಂತ್ವನ ಹೇಳಕ್ ಬರೋರು ಗದರ್ಸಿ ಮಾತಾಡೋರ ಪ್ರೀತಿಯಿಂದ ಇರೋರ? ಆಕಿ ಭಾರಿ ಮಾಡ್ತಾ ಊರು ಉದ್ದಾರನ ಅಂತಕಿನ್ ಕಂಡಿಲ್ಲ ನಾವು. ಇಲೆಕ್ಷನ್ ಅಂದ್ರ ಪವಾರ್ ಬೇಕು ಬಸ್ಸ, ಪವಾರ್ ಬೇಕು. ಪವರ್ ಅಂದ್ರೆ ಏನ್ ಬೇ? ನಿನ್ ಗೊತ್ತಿಲ್ಲ? ಹಾ, ನಿನ್ ಗೊತ್ತಿಲ್ಲ? ನನಗೂ ಗೊತ್ತೈತೆ ಹೇಳು. ಏನ್ ಗೊತ್ತೈತೆ? ಗೊತ್ತಿಲ್ಲ ನಿನಗೆ? ನಂಗೆ ಐತ್ ಪವಾರ. ಪವರ್ ಅಂದ್ರೆ ನಿಮ್ಮ ಪ್ರಕಾರ ಏನು ಬೇ? ದೊಡ್ಡ ದೊಡ್ಡ ಕಾರ್ನ್ಯಾಗ ಬರೋದ, ಇಲ್ಲ ಹುಡುಗರನ್ನ ಬಿಟ್ಟು ಗುಂಡಾಗಿರಿ ಮಾಡೋದ? ಅದೆಲ್ಲ ಅಹಂಕಾರ ಅಷ್ಟ. ನಾಳೆ ದೊಡ್ಡ ಘಟನೆ ಆದ್ರೆ ನಾಳೆ ಹೋಗಿ ಏನು ವಾದ ಮಾಡ್ತಾಳೇನ ಹೇಳ್ಬೇ? ನೀವು ಆ ಮಂಜಕ್ಕನ್ನ ಬರೀ ಒಬ್ಬಾಕಿ ಹೆಂಗ್ಸ್ ಅಂತ ನೋಡಾಕತ್ತೀರಿ. ಆದ್ರೆ ನಾನು ನಮ್ಮ ಊರು ಉದ್ಧಾರ ಮಾಡೋ ಒಬ್ಬ ತಾಯಿ ಮತ್ತೆ ಒಬ್ಬ ಗುರು ಸ್ಥಾನದಾಗ ನೋಡಾಕತ್ತೀನಿ. ನಮ್ಮ ಮಂಜುಳಕ್ಕ ಸಾಲಿ ಕಲ್ತಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಊರಿನ ಜನರ ನೋವನ್ನ ಕಣ್ಣಾರೆ ಕಂಡಾರ. ಅಂದ್ರ ಮಂಜುಳಾಗೆದ್ರ ನಮ್ಮೂರು ಹುಡುಗರಿಗೆಲ್ಲ ಕೆಲಸ ಸಿಗುತ್ತಾ? ಖಂಡಿತ ಸಿಗ್ತೈತೆ ಗೌರಮ್ಮಜ್ಜಿ. ನಮ್ಮ ಮಂಜುಳಕ್ಕನ ವಿಚಾರ ಬರೀ ಭರವಸೆ ಕೊಡೋದಲ್ಲ, ನಮ್ಮ ಕೈಗೆ ಕೆಲಸ ಕೊಡಿಸೋದು. ಗೌರಮ್ಮಜ್ಜಿ, ಒಬ್ಬ ಗಂಡ್ಸ್ ಗೆದ್ದ ಅಂದ್ರೆ ಬರೀ ಅವನ ಮನೆ ಅಷ್ಟೇ ಉದ್ಧಾರ ಮಾಡ್ಕೊತಾನ. ಅದ ಒಂದು ಮಹಿಳೆ ಗೆದ್ಲು ಅಂದ್ರೆ ಆಕಿ ಇಡೀ ಊರನ್ನ ಉದ್ಧಾರ ಮಾಡ್ತಾಳ. ಯಾಕಂದ್ರೆ ಆಕಿಗೆ ಹಸಿವು ಅಂದ್ರೆ ಏನಂತ ಗೊತ್ತೈತಿ, ಮಕ್ಕಳ ಶಿಕ್ಷಣದ ಬೆಲೆ ಗೊತ್ತೈತಿ. ಈಕಿ ಬರೀ ಹೆಂಗಸು ಅಂತ ಕಡೆಗಣಿಸಿದ್ರೆ ಮುಂದಿನ 5 ವರ್ಷ ನೀವು ಇದೇ ಕಷ್ಟದಾಗಿರ್ಬೇಕಾಕೈತಿ. ಒಂದ್ಸಲ ಅವಕಾಶ ಕೊಟ್ಟು ನೋಡ್ರಿ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೀ ಹೇಳೋದು ಖರೆ ಐತಿ ಬಸ್ಸ. ನಮ್ಮೂರು ಗಂಡಸರನ್ನ ರಾಜಕೀಯ ನೋಡಿ ಸಾಕಾಗೈತಿ. ಈ ಸಲ ನಮ್ಮೂರು ಮಗಳಿಗೆ ಒಂದು ಅವಕಾಶ ಕೊಟ್ಟು ನೋಡೋಣ, ಆಕೆಯಿಂದರ ಉದ್ಧಾರ ಆಗಲಿ. ಇವ್ರಂತೂ ಎಲ್ಲ ಹಳ್ಳ ಹಿಡಿಸಿಬಿಟ್ರ. ಹೆಂಗ್ ಕುಂತಾರ ನೋಡು, ಇಲ್ಲ ಕುಂತಾರ, ಬಾಜು ಕುಂತಾರ ನೋಡು. ಅಲ್ಲ ಮುದ್ಕ್ಯಾರ, ನಮ್ಮದಂತೂ ಏನು ತಲೆ ಕೆಡಿಸಬೇಡ. ನಮ್ಮ ಮನೆ ಹತ್ರ ಬರೋದ ಬೇಡ, ನಿಮ್ಗ ಓಟ್ ಹಾಕ್ತಿವಿ ನಾವು. ನಾವಂತೂ ಮಂಜುಳಾಗ vote ಹಾಕೋದು. ನಾವೇನ ಹಂಗ ಹೇಳ್ತಾರಂತ ನಾವು ಅನ್ಕಂದ್ರ ಇವ್ರೇನ್ ಕರೆನ ಅವ್ರಿಗೆ ಓಟ್ ಹಾಕಂಗ್ ಕಾಣಕತ್ಯಾರ. ಎಲ್ಲ ನೀನೇ ಮಾಡ್ತಿ ಮಗನ. ಆತಜ್ಜಿ, ನಿಮ್ಮನ್ನ ನಾನು ನಂಬ್ತೇನೆ. ನಾ ಬರ್ತೇನೆ, ಒಂದು ಸ್ವಲ್ಪ ನನ್ನ ಕೆಲಸ ಐತಿ, ಮತ್ತೆ ಸಿಗ್ತೇನಂತ. ಅಲ್ಲ ಬೇ ಗೌರಮ್ಮಜ್ಜಿ ರತ್ನಮ್ಮಜ್ಜಿ, ನಾನೇನೋ ಸುಮ್ ಸಪೋರ್ಟ್ ಮಾಡ್ರಿ ಅಂತಂದು ಅಂದ್ರ ನೀವು ಕರೆನ ಅವ್ರಿಗೆ ಓಟ್ ಹಾಕ್ತಿವಿ ಅಂತ ಹೇಳ್ತಿರಲ್ಲ. ಅಯ್ಯ, ನೀ ಕರೆ ಅಂತ ತಿಳ್ಕೊಂಡಿ ಏನ? ಹಂಗ ಸುಮ್ಮನೆ ಹೇಳಿ ಕಳಿಸಿ. ಹಾ, ಯಾವ ಮುದುಕ್ಯಾರ ನೀವೇನ್ರಿ ಬೇವ ಡೌರಾಣ್ಯರ್ ಇದ್ದಂಗ ಇದ್ರಿ ಅಲ್ಲ. ನಿಮ್ಗ ಆಗ್ತಾಳ ಒಟ್ಟು ವಜ್ರಪ್ಪಗ. ವಜ್ರಪ್ಪಗ ಹಾಕ್ರಿ. ನಮಗ್ ಬೇಕಾಗಿರೋದು ನಿಮ್ಮಂತಾರ ನೋಡ. ಆಯ್ತು, ಇನ್ನೊಮ್ಮೆ ಯಾರನ್ನ ಬಂದ್ರ ಹಿಂಗ ಹೇಳಿ ಕಳಿಸ್ರೇನ? ಆಯ್ತು. ಓಟ್ ಮಾತ್ರ ವಜ್ರಪ್ಪಗ ಗುದ್ದಬೇಕು. ಇಲ್ಲ ಈರ ಆ ಮುದುಕಿರ ತಲೆಗಂತೂ ಬೇಷಾಗಿ ತುಂಬಿಟ್ಟಿವಿ. ನಮ್ಮ ವಜ್ರಪ್ಪನ ಮುಂದೆ ಆ ಬಸ್ ಸ್ಟ್ಯಾಂಡ್ ಬಗ್ಗೆ ಹೇಳ್ಬಿಡ. ಬಾ ನಡಿ. ಬಾಲೆ ಜಲ್ದಿ ಬಾಲೆ, ಜಲ್ದಿ ಬಾ.
ವಜ್ರಪ್ಪಣ ಆ ಮಂಜುಳನ ಜೊತೆಗೆ ಯಾರೂ ಇಲ್ಲ ಅಂತ ಮಾಡಿದ್ವಿ, ಆದ್ರೆ ಆ ಬಸ್ಯ ಆಕಿನ ಜೊತೆಗೆ ಸಾತಿ ನಿಂತಾನ. ಅಲ್ಲಣ್ಣ ಆ ಮೊದಲು ಬಸ್ಸ ನಮ್ಮ ಜೊತೆ ತಿರುಗಾಡ್ತಿದ್ದ, ಈಗ ಆಕಿ ಮಂಜುಳ ತಿರುಗಾಡಕತ್ತಾನ. ಮತ್ತೆ ನೀ ಏನಾರು ಬೈದಿಗಿದ್ಯೇನೋ ನೀಗೆ? ಲೇ ಆಕಿಗಿನ ನಿಮ್ದ ಜೋರಾತಲ್ಲಿ ಏನ್ಲೇ ನಿಮ್ದು? ಹಂಗಲ್ಲಣ್ಣ, ಮತ್ತು ಆಕಿ ಎಷ್ಟು ಧೈರ್ಯ ಇರಬೇಕು. ಹೆಣ್ಮಗಳಾಗಿ ನಿನ್ನ ಎದುರು ನಿಂತಾಳಂದ್ರೆ ಮತ್ತೆ ನಮಗೆ ಸಿಟ್ಟು ಬರೋಂಗಿಲ್ಲನ? ಕೈಯಾಗಿ ಇಷ್ಟೊತ್ತ ಪೇಪರ್ ಹಿಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಊರೆಲ್ಲ ತಿರುಗಾಡಕತ್ತಾಳಕಿ. ಅಲ್ಲಣ್ಣ, ಈಗ ಏನನ್ನ ನಾವು ಸುಮ್ಕೆ ಬಿಟ್ಟಿವಿ ಅಂದ್ರೆ ನಮ್ಮನ್ನಂತ ಅಳಕ್ ದಬ್ಬದ ಗ್ಯಾರಂಟಿ. ನಿನ್ನ ಅಪೋಸಿಟ್ ಆ ಮಂಜುಳ ನಿಂತಾಳಂದ್ರೆ ನಮ್ಮಂತ ಅಭಿಮಾನಿಗಳ ಗತಿ ಏನು? ಈಗ ನೀ ಏನನ್ ಸೋತೆಪ್ಪ ಅಂದ್ರೆ ನಾನಂತ ನೇಣಕ್ಕೆನ್ ಸಾಯೋದು ಗ್ಯಾರಂಟಿ. ಇಡೀ ಊರು ಹುಡ್ಕೊಂಬಂದ್ರೆ ನನ್ನಂತ ಕಟ್ಟ ಅಭಿಮಾನಿ ಯಾರು ಸಿಗಲ್ಲ. ನೇಣಕ್ಕೆನ್ ಸಾಯೋದಂತ ಗ್ಯಾರಂಟಿನ. ಬಾಣ ಆಕಿಗೆ ಒಂದು ಗತಿ ಕಾಣಿಸ್ಬೇಕು ಬಾಣ. ಈಗ ಎಲ್ಲಿದಾಳಾಕಿ? ಬಾ ಹೋಗಮ್ ತೋರಿಸ್ತೀವಿ. ನಡಿ ಹೋಗೋಣ.